ಸ್ವಯಂ ಸೇವಾ ಸಂಸ್ಥೆಯ ಕಚೇರಿ. ಹಿರಿಯ ನಾಗರಿಕರು ಕುಳಿತಿದ್ದಾರೆ. ಅನಿತಾ ಮತ್ತು ಚಂದನ್ ವೃದ್ಧಾಶ್ರಮ ನಡೆಸುವ ಪ್ಲಾನ್ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಚಂದನ್ ಸರ್, ನಮ್ ಸಂಸ್ಥೆಯಿಂದ ಹಿರಿಯ ನಾಗರಿಕರಿಗಾಗಿ ವೃದ್ಧಾಶ್ರಮ ಆರಂಭಿಸಲು ಪ್ಲಾನ್ ಮಾಡಿದ್ವಲ್ಲ, ಆದ್ರೆ ಅದಕ್ಕೆ ಸರ್ಕಾರದ ನೋಂದಣಿ ಬೇಕಲ್ವೇ? ಹೌದು, ಅದು ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ 2007ರ ಅಡಿಯಲ್ಲಿ ಕಡ್ಡಾಯ. ಹಾಗಾದ್ರೆ ಸರ್, ನಾವು ಈಗ್ಲೇ ಹೋಗಿ ಅರ್ಜಿ ಹಾಕ್ಬೇಕು, ಯಾಕಂದ್ರೆ ಸೇವೆ ಸಿಗೋದು ಲೇಟ್ ಆಗುತ್ತೆ ಅಲ್ವಾ? ಇಲ್ಲಮ್ಮ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಮೂಲಕ ಸಕಲ ಕಾಯ್ದೆಯಡಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿ ಹಾಕಿದ್ರೆ ನಿಮಗೆ ನಿಗದಿತ ಸಮಯದಲ್ಲಿ ಪ್ರಮಾಣ ಪತ್ರ ಸಿಗುತ್ತದೆ. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೇನೆ. ನಿಮಗೂ ಈ ಸೇವೆ ಬೇಕಿದ್ದರೆ ಈ ಕೆಳಗೆ ತಿಳಿಸಿದ ಹಂತಗಳನ್ನು ಅನುಸರಿಸಿರಿ. ಹಂತ 1, ಸೇವಾ ಸಿಂಧು ಪೋರ್ಟಲ್ ತೆರೆಯಿರಿ. ಹಂತ 2, ಲಾಗಿನ್ ಅಥವಾ ರಿಜಿಸ್ಟರ್ ಮಾಡಿ. ಮೊಬೈಲ್ ನಂಬರ್ ಬಳಸಿ OTP ಲಾಗಿನ್ ಮಾಡಿ. ಹೊಸ ಬಳಕೆದಾರರಾಗಿದ್ದರೆ ರಿಜಿಸ್ಟರ್ ಮಾಡಿ. ಹಂತ 3, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಯ್ಕೆ ಮಾಡಿ. ಹಂತ 4, ಸಕಾಲ ಕಾಯ್ದೆಯಡಿ ಸರ್ವಿಸ್ ಆಯ್ಕೆ ಮಾಡಿ. ಓಲ್ಡ್ ಏಜ್ ಹೋಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಹಂತ 5, ಅಪ್ಲಿಕೇಶನ್ ಫಾರ್ಮ್ ಭರ್ತಿ ಮಾಡಿ. ಅರ್ಜಿಯಲ್ಲಿ ಈ ವಿವರಗಳನ್ನು ಹಾಕಬೇಕು: ಸಂಸ್ಥೆಯ ಹೆಸರು, ಸಂಸ್ಥೆಯ ವಿಳಾಸ, ಸಂಸ್ಥೆಯ ನೋಂದಣಿ ವಿವರ, ವೃದ್ಧಾಶ್ರಮದ ಸ್ಥಳ ಮತ್ತು ಸೌಲಭ್ಯಗಳು. ಹಂತ 6, ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಬೇಕಾದ ಅಗತ್ಯ ದಾಖಲೆಗಳು: ಸಂಸ್ಥೆಯ ನೋಂದಣಿ ಪ್ರಮಾಣ ಪತ್ರ, ಕಟ್ಟಡದ ವಿವರ, ಸಿಬ್ಬಂದಿ ವಿವರ, ಯೋಜನೆಯ ವರದಿ. ಹಂತ 7, ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ಸಕಾಲ ನಂಬರ್ ಸಿಗುತ್ತದೆ. ಆ ಸಂಖ್ಯೆಯಿಂದ ಏನ್ ಪ್ರಯೋಜನ? ಅದರಿಂದಲೇ ಅರ್ಜಿ ಸ್ಟೇಟಸ್ ತಿಳಿದುಕೊಳ್ಳಬಹುದು. ಎಲ್ಲರಿಗೂ ಸಂತೋಷದ ಸುದ್ದಿ, ನಮ್ಮ ವೃದ್ಧಾಶ್ರಮಕ್ಕೆ ಸರ್ಕಾರದ ನೋಂದಣಿ ಪ್ರಮಾಣ ಪತ್ರ ಸಿಕ್ಕಿದೆ. ಈಗ ನಾವು ಹಿರಿಯ ನಾಗರಿಕರಿಗೆ ಉತ್ತಮ ಆರೈಕೆ ನೀಡಬಹುದು. ನಿಮ್ಮಂತ ಸಂಸ್ಥೆಗಳು ನಮ್ಮ ಬದುಕಿಗೆ ಆಶ್ರಯ. ಸರ್ಕಾರದ ಸಕಾಲ ಕಾಯ್ದೆಯ ಮೂಲಕ ನಾಗರಿಕರು ತಮ್ಮ ಹಕ್ಕಿನ ಸರ್ಕಾರಿ ಸೇವೆಗಳನ್ನು ನಿಗದಿತ ಸಮಯದಲ್ಲಿ ಪಡೆಯಬಹುದು. ಸಕಾಲ ಇಂದು ನಾಳೆ ಇನ್ನಿಲ್ಲ, ಹೇಳಿದ ದಿನ ತಪ್ಪಲ್ಲ.